ಗುರುಭ್ಯೋ ನಮಃ ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಕೃಷ್ಣಪಕ್ಷೆ ಹಿಮವಂತ ಋತು ಪೌಷಮಾಸೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರೆ ಮಖಾ ನಕ್ಷತ್ರೆ. ವಿಶೇಷವಾಗಿ ಸಂಕಷ್ಟ ಅರ ಚತುರ್ಥಿ ದಿನ ವಿಶೇಷ ಅಂತ ಹೇಳೋದಾದ್ರೆ, ಹಾಗಾಗಿ ಎಲ್ಲರಿಗೂ ಸಮಸ್ತ ಪ್ರಜೆಗಳಿಗೂ ಈ ಪಿಸ್ಸ ಫಲಗಳನ್ನು ಕೊಡಲಿ. ಸಂಕಷ್ಟ ಅರ ಚತುರ್ಥಿ ಆಚರಣೆಯಿಂದ ಒಂದು ಅನುಷ್ಠಾನಗಳು ಕೂಡ ನಿಮಗೆ ದೊರಕುವಂಥದ್ದಾಗಲಿ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷಲಗ್ನದವರಿಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಜೊತೆಗೆ ಈ ಪಿಸ್ಸ ಫಲಗಳು ಕೂಡ ನಿಮಗೆ ದೊರಕುವಂತಹ ಸಂದರ್ಭಗಳಲ್ಲಿ ನಿಮ್ಮ ದುಡುಕು ಸ್ವಭಾವದಿಂದ ಕೆಲವೊಂದಿಷ್ಟು ವಿಚಾರಗಳಿಂದ ನೀವು ಒಂದಿಷ್ಟು ಅವಮಾನ ಅಪಮಾನ ಹಣಕಾಸು ವಿಚಾರಗಳಲ್ಲಿ ಒಂದಿಷ್ಟು ಆತುರ ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದು. ಇದರಿಂದ ನಿಮ್ಮ ಋಣಾತ್ಮಕ ಅಂದ್ರೆ ನಿಮಗೆ ಕಮಿಟ್ಮೆಂಟ್ಸು ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಲಾಸ್ ಮಾಡ್ಕೊಳ್ಳುವಂಥ ದಿನಮಾನವಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಅತ್ಯಮೂಲ್ಯವಾದ ದಿನಮಾನಗಳನ್ನು ನೀವು ಗಮನವನ್ನು ಕೊಡಬೇಕಾಗುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ಗಂ ಗಣಪತಿಯೇ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ನೂತನ ಕೆಲಸಗಳನ್ನು ವಿಸ್ತರಣೆ ಮಾಡೋದಿಕ್ಕೆ, ನಿಮ್ಮ ಪ್ರಾಡಕ್ಟ್ಗಳು ನಿಮ್ಮ ಕಂಪನಿಗಳನ್ನು ಒಂದಿಷ್ಟು ಬೆಳವಣಿಗೆ ಮಾಡೋದಿಕ್ಕೆ ನಿಮಗೆ ಸಕಾಲ ಅಂತಾನೆ ಹೇಳುವಂಥದ್ದು. ಜೊತೆಗೆ ಪಾನೀಯ ಮಾರಾಟಗಾರರಿಗೆ, ದ್ರವ ಪದಾರ್ಥದ ಮಾರಾಟಗಾರರಿಗೆ ವಿಶೇಷ ಲಾಭವನ್ನು ಸಹ ನೋಡುವಂಥದ್ದು. ನೂತನ ಕೆಲಸ ವಿಸ್ತರಣೆ ಮಾಡೋದಿಕ್ಕೆ, ನೂತನ ಬಂಡವಾಳ ಹೂಡಿಕೆ ಮಾಡೋದಿಕ್ಕೆ, ಗೃಹ ವಸ್ತುಗಳನ್ನು ಖರೀದಿ ಮಾಡೋದಿಕ್ಕೆ, ವಸ್ತು ವಾಹನಗಳನ್ನು ವಿಶೇಷವಾದಂತಹ ಬೆಲೆ ಬಾಳುವ ಪದಾರ್ಥಗಳನ್ನು ಖರೀದಿ ಮಾಡೋದಿಕ್ಕೆ ವಿಶೇಷ ಶುಭ ದಿವಸವಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಆತುರದ ನಿರ್ಧಾರಗಳನ್ನು ನೀವು ತಗೊಳ್ಳುವುದರಿಂದ ಒಂದಿಷ್ಟು ಸಮಸ್ಯೆಗಳಿಗೆ ಒಂದಿಷ್ಟು ನೀವು ಎಡವು ಮಾಡಿಕೊಟ್ಟಂಗೆ 2 ಆಯ್ಕೆಗಳಲ್ಲಿ ಬರ್ತೀರಿ. ದ್ವಿಗುಣ ಆಯ್ಕೆ ಅಂತ ಹೇಳುವಂಥದ್ದು. ಹಾಗಾಗಿ ಒಂದಿಷ್ಟು ಜವಾಬ್ದಾರಿತವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಫಲಾಫಲಗಳು ಸಹ ನಿಮಗೆ ಸಿಗುವಂಥದ್ದು. ನೂತನ ಕೆಲಸಗಳಿಗೆ, ಮಧ್ಯವರ್ತಿ ವಿಚಾರಗಳಲ್ಲಿ ಅಥವಾ ಲೇವಾದೇವಿ ವಿಚಾರಗಳಲ್ಲಿ ನೀವು ಒಂದಿಷ್ಟು ಗಮನ ಕೊಡೋದ್ರಿಂದ ದ್ವಿಗುಣ ಲಾಭವನ್ನು ಸಹ ನೋಡುವಂಥದ್ದು. ಕುಟುಂಬದಿಂದ ಮತ್ತೆ ಸ್ನೇಹಿತರಿಂದ ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಗಣೇಶನ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಜವಾಬ್ದಾರಿತವಾಗಿ ಮಾಡುವಂಥದ್ದು. ಭಯ ಇರುತ್ತೆ, ಆದರೂ ಕೆಲಸಗಳನ್ನ ಮಾಡುವಂಥದ್ದು. ನಿಮ್ಮ ಚಾಣಾಕ್ಷತೆಯಿಂದ ನಿಮ್ಮ ಚಾಪನ್ನು ಸಹ ನೀವು ಮೂಡಿಸುವಂತ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ಜೊತೆಗೆ ಕಮಿಟ್ಮೆಂಟ್ಸ್, ಹಣಕಾಸು ವಿಚಾರದಲ್ಲಿ ಯಾವುದೇ ಒತ್ತಡಗಳಿದ್ರು ಅದನ್ನ ಫೇಸ್ ಮಾಡಿಕೊಂಡು ನಿವಾರಣೆ ಮಾಡುವಂತ ದಿನಮಾನವು ಕೂಡ ಇವತ್ತಿನ ದಿವಸದಲ್ಲಿ ನೋಡುವಂಥದ್ದು. ಜೊತೆಗೆ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಕ್ಕಳ ಜೊತೆ ಒಂದಿಷ್ಟು ವಿನಮ್ರತೆಯಿಂದ ನಡ್ಕೊಳ್ಳುವಂಥದ್ದು, ಮಕ್ಕಳಿಂದ ನಿಮಗೆ ಗೌರವ ಕೂಡ ದೊರಕುವಂಥದ್ದು. ಮಾತುವಿನ ಸಮಾನರಾದವರಲ್ಲಿ ಮಾತುವಿನ ಆರೋಗ್ಯ ಕೂಡ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದಿರುತ್ತೆ, ಎಚ್ಚರಿಕೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಅಥವಾ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನೂತನ ಕೆಲಸಗಳಿಗೆ, ಜೊತೆಗೆ ಘನವಸ್ತು ವ್ಯಾಪಾರಗಾರರಿಗೆ, ಕಬ್ಬಿಣ ಚಿನ್ನ ವಜ್ರ, ಜೊತೆಗೆ ಶಿಲ್ಪಿಗಳಿಗೆ, ವಿಗ್ರಹ ಕೆತ್ತನೆ ಮಾಡುವಂಥವರಿಗೆ, ಪಂಚಲೋಹ ವಿಗ್ರಹ ಕೆತ್ತನೆ ಮಾಡುವಂಥವರಿಗೆ ವಿಶೇಷವಾದಂಥ ಲಾಭ ಕೂಡ ನೋಡುವಂಥದ್ದು. ಜೊತೆಗೆ ನಿಮ್ಮ ಒಂದಿಷ್ಟು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಗೌಪ್ಯತೆ ಕೂಡ ಕಾಣಬೇಕಾಗುತ್ತೆ. ಕುಟುಂಬದಲ್ಲಿ ಅತ್ಯಮೂಲ್ಯವಾದಂಥ ಕ್ಷಣಗಳನ್ನ ಕಳೆಯುವಂಥ ದಿನಮಾನವಾಗಿರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಸಂಧ್ಯಾ ಕಾಲದಲ್ಲಿ ಒಂದು ಸ್ವಲ್ಪ ವಾಹನಗಳ ಅವಘಡಗಳು ಸಂಭವಿಸುವಂತ ದಿನಮಾನವಾಗಿರುತ್ತೆ. ವಾಹನ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರತಕ್ಕದ್ದು. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠನ ಒಳಿತು.
ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ವಿಶೇಷ ಫಲಗಳ ಜೊತೆಗೆ ಆತುರದ ನಿರ್ಧಾರಗಳು ಅವಘಡಗಳು ಮಾಡಿಕೊಳ್ಳುವಂಥದ್ದು, ಒಂದಿಷ್ಟು ವಿರೋಧಗಳನ್ನು ಸಹ ತಗೊಳ್ಳುವಂಥದ್ದು. ನಿಮ್ಮ ಕುಟುಂಬಸ್ಥರಲ್ಲಿ ಅಥವಾ ತಂದೆ ತಾಯಿಯರಲ್ಲಿ ಅಥವಾ ಸ್ನೇಹ ಬಳಗದಲ್ಲಿ ಅಥವಾ ದೂರ ಸಂಬಂಧಿಕರಲ್ಲಿ ಒಂದಿಷ್ಟು ವಿರೋಧಗಳ ಜೊತೆಗೆ ನಿಮ್ಮ ಒಂದಿಷ್ಟು ಏಕಾಂತತೆ ಅಂದ್ರೆ ನೀವು ಒಬ್ಬರೇ, ನಾನು ಒಂಟಿತನ ಅನ್ನುವಂಥ ದಿನಮಾನಗಳು ಕೂಡ ಬರುವಂಥದ್ದು. ವ್ಯವಹಾರಗಳನ್ನು ವಿಸ್ತರಣೆ ಮಾಡೋಕ್ಕೂ ಶುಭ ಕಾಲ, ಆತುರದ ನಿರ್ಧಾರ ಒಳಿತಲ್ಲ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಸ್ಥರುಗಳಿಗೆ ಒಂದಿಷ್ಟು ಒತ್ತಡಗಳು ಇರುವಂಥದ್ದು. ಸಂಧ್ಯಾ ಕಾಲದಲ್ಲಿ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲ ಸಮನಾಗುವಂಥ ದಿನಮಾನ ಕೂಡ ಇರುವಂಥದ್ದು. ಪ್ರಶಂಸೆಗೆ ಒಳಗಾಗುವಂಥದ್ದು, ಮೇಲಧಿಕಾರಿಗಳಿಗೆ ಒಂದಿಷ್ಟು ಇಷ್ಟವಾಗುವಂತಹ ಕೆಲಸಗಳನ್ನ ಮಾಡಿರ್ತೀರ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ದಕ್ಷಿಣ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಗಮನಹರ್ವವಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಯಾತಕ್ಕೆ ಅಂತಂದ್ರೆ ನೀವು ಯಾವುದೇ ಆಯ್ಕೆಗಳಲ್ಲಿ 1, 2, 3, 4 ಆಯ್ಕೆಗಳಲ್ಲಿ ಕೆಲಸ ಮಾಡುವಂತಹ ಒಂದಿಷ್ಟು ಆಸೆಗಳು ಜಾಸ್ತಿ ಆಗುವಂಥದ್ದು. ಒಂದು ಕೆಲಸಗಳನ್ನ ಪೂರ್ಣಾಂಕ ಮಾಡಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕಬೇಕು. ಇಲ್ಲಾದ್ರೆ ಎಲ್ಲ ಸುಧಾ ಮಧ್ಯದಲ್ಲೇ ನಿಮಗೆ ಕೈ ಸುಡುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಯಾವುದೇ ಕೆಲಸಗಳನ್ನ ಮಾಡೋಕ್ಕಿಂತ ಮೊದಲು ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ಅತ್ಯಮೂಲ್ಯವಾಗಿರುವಂಥದ್ದು. ಕುಟುಂಬದವರ ಜೊತೆ ಒಂದಿಷ್ಟು ಚರ್ಚೆಗಳನ್ನು ಮಾಡತಕ್ಕದ್ದು. ಹಾಗಾಗಿ ಒಂದಿಷ್ಟು ವಿಶೇಷ ಧನಲಾಭವನ್ನು ಸಹ ನೋಡುವಂಥದ್ದು. ಋಣಾತ್ಮಕಗಳು ಯಾವುದಾದರೂ ಇದ್ರೆ, ಕಮಿಟ್ಮೆಂಟ್ಸ್ ವ್ಯವಹಾರಗಳು ಯಾವುದೇ ಇರಲಿ, ಅದು ಒಂದಿಷ್ಟು ಕಮ್ಮಿ ಆಗುವಂತ ದಿನಮಾನ ಕೂಡ ನೋಡುವಂಥದ್ದು. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಫುಲ್ ಕಾನ್ಫಿಡೆಂಟ್ ಇರುತ್ತೆ, ಆದ್ರೂ ಸಹ ಭಯ ಕೂಡ ಇರುವಂಥದ್ದು. ಹಾಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನಿಮ್ಮ ಕುಲದೇವತೆಗಳ ದರ್ಶನ ಅಥವಾ ಶಿವಾಲಯ ದರ್ಶನ ಒಳಿತು. ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಅಶ್ವನಾಗಾಲೋಟ ಅಂತ ಹೇಳ್ತೀವಿ. ಕೆಲಸಗಳಲ್ಲಿ ಒಂದಿಷ್ಟು ಶಾರ್ಪ್ನೆಸ್, ಚಾಣಾಕ್ಷತೆಗಳು ಎಷ್ಟೇ ಇದ್ರೂ ಸಹ ನಿಮಗೆ ಏನಾಗುತ್ತೆ ಅಂದಾಗ ಒಂದಿಷ್ಟು ಬೇಜಾರು. ನಾನು ಏನೇ ಮಾಡಿದ್ರು ನಾನು ಹೋಗಿ ನಿಲ್ತಾ ಇದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ ಅನ್ನುವಂಥ ದಿನಮಾನ ಕೂಡ ಇವತ್ತು ಎದುರಾಗುವಂಥದ್ದು. ಮನೋವ್ಯತೆ ಮನೋದುಃಖ ಅಂತ. ಅದೇ ಕೆಲಸ ಬೆಳಗ್ಗೆ ಎದ್ರೆ ನಮ್ಗೆ ಇದೇ ಕೆಲಸ ಮಾಡ್ತಾ ಇದೀವಿ, ನಾವ್ ಯಾವುದರಾದ್ರೂ ಮುಂದರ್ದಿಲ್ವಲ್ಲ ಅನ್ನುವಂತಹ ಒಂದಿಷ್ಟು ಸಂದರ್ಭಗಳು ಎದುರಾಗುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಮಂಗಳಕರ ಕಾರ್ಯಗಳ ಬಗ್ಗೆ ಕುಟುಂಬದಲ್ಲಿ ಚರ್ಚೆ ಆಗುವಂಥದ್ದು. ಕುಟುಂಬದಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ದೀರ್ಘವಾಗಿ ಚರ್ಚೆ ಆಗುವಂಥದ್ದು. ಜೊತೆಗೆ ನಿಮಗೆ ಒಂದಿಷ್ಟು ಶುಭ ಕಾಲ ಅಂತಾನೆ ಹೇಳ್ಬೋದು. ವಿವಾಹಕ್ಕೆ ಅಥವಾ ಕುಟುಂಬದಲ್ಲಿ ಮಕ್ಕಳಿಲ್ಲ ಅಂದವರಿಗೆ ನೂತನವಾಗಿ ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರ ಆಯ್ಕೆ ಆಗುವಂತ ಸಂತಸಮಯ ದಿನ ಕೂಡ ನೋಡುವಂಥದ್ದು. ಇವತ್ತಿನ ಹಣಕಾಸು ವಿಚಾರಕ್ಕೆ ಬಂದರೆ ಒಂದಿಷ್ಟು ಹಿಡಿತ ಬೇಕಾಗತ್ತೆ, ಸುಮ್ಮನೆ ದುಂದು ವೆಚ್ಚ ಆಗುವಂತ ದಿನಮಾನವಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ಕೆಲಸ ಕಾರ್ಯಗಳ ಜೊತೆಗೆ ಒಂದಿಷ್ಟು ಅವಮಾನಗಳು, ಒಂದಿಷ್ಟು ಲಾಸ್. ಯಾವುದೇ ಕೆಲಸಗಳಲ್ಲಿ ವೃಥ ತಿರುಗಾಟಂ ವೃಥ ಖರ್ಚು ಅಂತ. ಒಂದು ಕೆಲಸಕ್ಕೆ 10 ಬಾರಿ ಓಡಾಡುವಂಥದ್ದು, ಮನಸ್ಸಿಗೆ ಬೇಸರ ಮಾಡ್ಕೊಳ್ಳುವಂಥದ್ದು. ಯಾವುದನ್ನ ಗೌಪ್ಯತೆ ಮಾಡಬೇಕೋ ಅದನ್ನ ಬಿಟ್ಟು ಬೇರೆ ವಿಚಾರ ಎಲ್ಲ ಗೌಪ್ಯತೆ ಮಾಡ್ತಾ ಇರ್ತೀರ. ಹಾಗಾಗಿ ಕೆಲಸದಲ್ಲಿ ಒಂದಿಷ್ಟು ಗೌಪ್ಯತೆ ಕೂಡ ಅತ್ಯಮೂಲ್ಯವಾದಂಥದ್ದು. ಧನುಸ್ಸು ರಾಶಿಯವರಿಗೆ ಕೃಷಿಕರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ, ಘನವಸ್ತು ವ್ಯಾಪಾರಗಾರರಿಗೆ, ಮಧ್ಯಮವರ್ತಿ ಭೂ ವ್ಯವಹಾರದವರಿಗೆ ದ್ವಿಗುಣ ಲಾಭ ಕೂಡ ಕಾಣುವಂಥದ್ದು. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ಜ್ಞಾನಾರ್ಜನೆ, ದೈವಾನುಗ್ರಹ ನಿಮ್ಮ ಜೊತೆ ಇದ್ರೂ ಸಹ ನಿಮಗೇನಾಗತ್ತೆ ಅಂದಾಗ ಮಾಡೋ ಕೆಲಸದ ಮೇಲೆ ಕನ್ಫ್ಯೂಸ್, ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ. ಜೊತೆಗೆ ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಗೊತ್ತಿಲ್ಲದ್ರೆ ವಿಚಾರದಲ್ಲಿ ಕೈ ಹಾಕೊಳ್ಳುವಂಥದ್ದು, ಅದ್ರ ಮನೋವ್ಯತೆ ಮನೋದುಃಖ ಮಾಡ್ಕೊಳ್ಳುವಂಥದ್ದು. ಸ್ನೇಹ ಬಳಗ, ಕುಟುಂಬದಲ್ಲಿ, ದಾಂಪತ್ಯದಲ್ಲಿ ಒಂದಿಷ್ಟು ವಿರಸ ಕೂಡ ಉಂಟಾಗುವಂಥದ್ದು. ಜೊತೆಗೆ ಹೃದಯ ಸಂಬಂಧಪಟ್ಟಂತಹ ಕಾಯ್ದೆಗಳಲ್ಲಿ ಯಾರು ಇದ್ರೆ ಅವ್ರಿಗೊಂದಿಷ್ಟು ಅವಘಡಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ವೈದ್ಯಕೀಯ ತಪಾಸಣೆ ಅತ್ಯಮೂಲ್ಯವಾಗಿರುವಂಥದ್ದು. ಮಕರ ರಾಶಿಯವರಿಗೆ ಸಂಧ್ಯಾ ಕಾಲದಲ್ಲಿ ಎಲ್ಲ ನಿವಾರಣೆಯಾಗಿ ಆರಾಮದಾಯಕ ದಿನಮಾನವನ್ನು ಕೂಡ ನೋಡುವಂಥದ್ದು.
ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು, ಮಾತುಕತೆಗಳಲ್ಲಿ ಅತ್ಯಮೂಲ್ಯವಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಮಕರ ರಾಶಿ ಮಕರ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಅಥವಾ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿ ಕುಂಭ ಲಗ್ನದವರಿಗೆ ಎಲ್ಲಾ ಫಲಗಳನ್ನ, ಎಲ್ಲಾ ವಿಷಯಗಳನ್ನ ಗ್ರಹಿಸಿಕೊಂಡು ನೀವು ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತೀರಿ, ಆದ್ರೂ ಸಹ ಎಡೆಯಿರುವಂಥದ್ದು. ಯಾತಕ್ಕೆ ಇದನ್ನ ಮತ್ತೆ ಬಿಡಿಸಿ ಹೇಳಬೇಕು ಅನ್ನೋದಾದ್ರೆ, ಕೆಲಸಗಳಲ್ಲಿ ಆತುರದ ನಿರ್ಧಾರ ಅಥವಾ ನೀವು ಮಾಡೋ ಕೆಲಸಗಳಲ್ಲಿ ಸ್ನೇಹಿತರು ಅಥವಾ ಕುಟುಂಬಸ್ಥರ ವಿರೋಧಗಳು, ಜೊತೆಗೆ ದೃಷ್ಟಿದೋಷ ಅಂತಲೂ ಕೂಡ ಕಂಡು ಬರುತ್ತೆ. ಹಾಗಾಗಿ ಒಂದಿಷ್ಟು ಗೌಪ್ಯತೆ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಫಲಗಳನ್ನು ಸಹ ನೋಡುವಂಥದ್ದು. ವಿಜ್ಞಾನಿಗಳು ಅಥವಾ ಗಣಕತಂತ್ರ, ಕಂಪ್ಯೂಟರ್ ಕ್ಷೇತ್ರದಲ್ಲಿರುವಂಥವರು, ಶಿಕ್ಷಕ ವೃತ್ತಿಯಲ್ಲಿರುವಂಥವರು, ವಿದ್ಯಾರ್ಥಿಗಳಿಗೆ, ಜೊತೆಗೆ ಉದ್ಯೋಗ ಅರಸುತ್ತಿರುವಂಥವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಕೂಡ ಇವತ್ತಿನ ದಿನಮಾನದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಅಥವಾ ದುರ್ಗಾ ಪರಮೇಶ್ವರಿ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ಧೈರ್ಯ ಜೊತೆಗೆ ಭಯ ಎರಡೂ ಇರುವಂಥದ್ದು. ಕುಟುಂಬದಲ್ಲಿ ಪಾಲುದಾರಿಕೆ ವಿಚಾರಗಳಾಗಿರ್ಬೋದು, ಅಣ್ಣ ತಮ್ಮಂದಿರ ವಿರೋಧಗಳಾಗಿರ್ಬೋದು, ತಂದೆ ಮಕ್ಕಳ ತಾಯಿ ಮಕ್ಕಳ ವಿರೋಧಗಳಾಗಿರ್ಬೋದು, ಒಂದಿಷ್ಟು ಹೆಚ್ಚಾಗುವಂಥದ್ದು. ಅಸಮಾಧಾನಕರ ಜೀವನ, ನೀವೇನೇ ಮಾಡಿದ್ರು ಸಮಾಧಾನ ಇಲ್ಲ ಅನ್ನುವಂಥ ದಿನಮಾನ ಕೂಡ ನೋಡುವಂಥದ್ದು. ಜೊತೆಗೆ ಯಾವುದನ್ನು ಕೂಡ ಪ್ರತ್ಯಕ್ಷ ಪ್ರಮಾಣಿಸಿ ನೋಡಿ ಮಾತನಾಡೋದು ಅತ್ಯಮೂಲ್ಯವಾಗಿರುವಂಥದ್ದು. ಮಾತು ಮನಂಗಳಂ ನರಿತು ಅಂತ. ಮೀನರಾಶಿಯವರಿಗೆ ನೂತನ ಕೆಲಸಗಳಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಗೃಹ ನಿರ್ಮಾಣ ಯಾವುದು ನಿಂತು ಹೋಗಿದ್ರೆ ಮತ್ತೆ ಮರುಚಾಲನೆ ಮಾಡೋದಕ್ಕೆ ವಿಶೇಷ ದಿನ ಅಂತಾನೆ ಹೇಳುವಂಥದ್ದು. ಋಣಾತ್ಮಕ ಯಾವುದೇ ಒಂದಿಷ್ಟು ಸಾಲಗಾರರ ಒತ್ತಡಗಳಿದ್ರೆ ಅದು ಕಮ್ಮಿ ಆಗುವಂಥ ದಿನಮಾನವಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.